ಎಷ್ಟು ವ್ಯಾಪ್ತಿಗೆ ಒಂದು ಪೊಲೀಸ್ ಸ್ಟೇಷನ್ ಸರ್? ಬೆಂಗಳೂರು ನಗರದಲ್ಲಿ ನೋಡಿ, ಈಗ ಏನಿದೆಯಲ್ಲ ವ್ಯಾಪ್ತಿ, ಒಂದು ಮ್ಯಾಕ್ಸಿಮಮ್ ಅಂದರೆ 2-3 ಕಿಲೋಮೀಟ್ರ್ ವ್ಯಾಪ್ತಿ ನನ್ನ ಲೆಕ್ಕದಲ್ಲಿ ಇದೆ. ಈಗ ಒಂದೂವರೆ ಕಿಲೋಮೀಟ್ರಿಗೆ ಬಂದ್ಬಿಟ್ಟಿದೆ. ವ್ಯಾಪ್ತಿ ಎಲ್ಲ ಕಮ್ಮಿ ಮಾಡಿದ್ದಾರೆ. ಯಾಕೆಂತಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಈಗ ಟೋಟಲಿ 115, 116 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ಗಳು ಬೆಂಗಳೂರು ಸಿಟಿನಲ್ಲಿದ್ದಾವೆ. ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಜನ ಇದ್ದೀವಿ ಅನ್ನುವಂಥದ್ದು ಇಂಪಾರ್ಟೆಂಟು ನನಗನ್ಸಲ್ಲ. ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಜನನ ನಾನಿಟ್ಕೊಂಡು ಎಷ್ಟು ಚೆನ್ನಾಗಿ ಅವ್ರ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ, ನಾನೆಷ್ಟು ಚೆನ್ನಾಗಿ ಭಾಳ ಎಷ್ಟು ಇದಾಗಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಇರ್ತಕ್ಕಂಥ ಕ್ರಿಮಿನಲ್ಗಳಿಗೆ ಅವ್ರ ಜೊತೆ ಹೆಂಗೆ ಆಟ ಆಡ್ತೀನಿ, ಗೇಮ್ ಮಾಡ್ತೀನಿ, ಅವನ್ನೆಷ್ಟು ಭಯದಲ್ಲಿಟ್ಟಿದ್ದೀನಿ ಅಂತ ಅನ್ನುವಂಥದ್ರ ಮೇಲಷ್ಟೇ ಆ ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ನು ಯಾವತ್ತೂ ರನ್ ಆಗುವಂಥದ್ದು. ಅವ್ರ ತಲೆಗೆ ಬಂದ್ಬಿಡ್ತದೆ, ಅವನ ಹತ್ರ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ರಪ್ಪ ರಾಮಾಯಣ ಅವ್ನ ಕೈ ಸಿಗಾಕೊಂಡ್ರೆ ಅಷ್ಟೇ, ಆಮೇಲೆ ರಾಮಾಯಣ ಬೇಡ ಪಕ್ಕದ ರೋಡ್ಗೆ ಹೋಗ್ಬಿಡ್ತಾರೆ ಅವರು. ಇದು ಈ ಮೊದಲು ನಡೀತಾ ಇತ್ತು, ಈಗಲೂ ನಡೀತದೆ, ಮುಂದೆನೂ ನಡೀತದೆ. ಅಂದರೆ ತುಂಬ ಚೆನ್ನಾಗಿ ಈ ಕ್ರೈಮ್ ನಡೆಸ್ತಕ್ಕಂಥ, ಅಪರಾಧ ನಡೆಸ್ತಕ್ಕಂಥವ್ರು, ಅಪರಾಧ ಮಾಡುವಂಥವ್ರು, ಅಪರಾಧನೇ ಪ್ರವೃತ್ತಿ ಅಂತ ಮಾಡ್ಕೊಬಿಟ್ಟಿರ್ತಕ್ಕಂಥವ್ರು, ಪಿಕ್ ಪಾಕೆಟ್ಗಳೇ ಜೀವನ ಅನ್ನುವಂಥವ್ರು, ಮೋಸನೇ ಜೀವನ ಅಂದ್ಕೊಂಡಿರ್ತಕ್ಕಂಥವ್ರು, ಆಮೇಲೆ ರೌಡಿಸಮ್ಮೇ ಜೀವನ ಅನ್ನುವಂಥ ಅವ್ರಿಗೂ ನಮ್ಮ ಪಲ್ಸ್ ನೋಡ್ತಾರೆ. ಯಾರು ಪೊಲೀಸ್ ಇನ್ಸ್ಪೆಕ್ಟ್ರ್ ಬಂದು ಪೊಲೀಸ್ ಸ್ಟ್ಯಾಂಡ್ನಲ್ಲಿ ಕೂತ್ಕೊಂಡಿದ್ದಾನೆ, ಅವನಿಗೆ ಏನೋ ಹೆಂಗೋ ಮೀಟ್ರು ಒಂದು ಅಂತಾರೆ ಅವರೆಲ್ಲ. ಅಂದರೆ ಏನು ಈ ಮನುಷ್ಯ ಕಾಂಪ್ರಮೈಸ್ ಆಗ್ತಾನಾ, ಯಾತಕ್ಕಾದ್ರೂ ನಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳುವಷ್ಟು ಇದೆಯಾ, ಮಾಡ್ಕೋಬೋದಾ, ಇಲ್ಲ ಯಾರು ಮುಖಾಂತರ ಮಾಡ್ಕೋಬೋದು, ಯಾವ ಚೋಟ ಮೋಟ ಲೀಡರ್ಗಳು ಯಾರೋ ಇದ್ದಾರಲ್ಲ ಅವರೆಲ್ಲ MLAಗಳ ಹತ್ರ ಇರ್ತಾರೆ, ಕೆಲವು ಸಲ ಅವ್ರ ಮುಖಾಂತರ ಹೋದರೆ ನಾವೆಲ್ಲ ಪ್ಯಾಕೆಟ್ ಮಾಡ್ಕೋಬೋದಾ, ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಬರ್ತಾರೆ. ಆವಾಗ ಇದನ್ನೆಲ್ಲ ನೋಡಿ ಅವರು ಅದ್ರ ಮೇಲೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಏರಿಯಾಗಳಲ್ಲಿ ಕಲೆಕ್ಷನ್ನು ಸಿಕ್ಕಾಬಟ್ಟೆ, ಒಂದು ಹಬ್ಬಕ್ಕೆ 6 ತಿಂಗಳು ಮಿನಿಮಮ್ 3 ತಿಂಗಳು ಮಾಡ್ತಾರೆ ಕಲೆಕ್ಷನ್ಗಳು.